ಯಾಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಬೆಳಗಾವಿಯಲ್ಲಿ ಮತ್ತೆ ಕನ್ನಡ ಮರಾಠಿ ಸಂಘರ್ಷ ಭುಗಿಲೆದ್ದಿರ್ತಕ್ಕಂಥದ್ದು. ಆ 3 ಆರೋಪಿಗಳು ಯಾರಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ 3 ಆರೋಪಿಗಳನ್ನ ಇದೀಗ ಬಂಧನ ಮಾಡಲಾಗಿದೆ. ಮಾರುತಿ, ರಾಹುಲ್, ಬಾಳು, ಗೋಜ್ಗೇಕರ್ ಅನ್ನುವಂಥ 3 ಜನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಹಲ್ಲೆಕೋರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವೀಕ್ಷಕರೇ, ಎಂದೆಂದಿಗೂ ಕನ್ನಡಿಗರ ಪರ ರಿಪಬ್ಲಿಕ್ ಕನ್ನಡ. ಈ ಸುದ್ದಿಗೆ ಮೊದಲು ಧ್ವನಿಯಾದದ್ದು, ಬಹಳ ಪ್ರಬಲವಾದ ಧ್ವನಿ ಎತ್ತಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನುವಂಥ ಮಾತನ್ನ ಮತ್ತೆ ಒತ್ತಿ ಹೇಳ್ತಾ ಇದೆ. ಅದಕ್ಕೆ ಒತ್ತಾಸೆಯಾಗಿ ಬೆಂಬಲವಾಗಿ ನಿಲ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ 3 ಆರೋಪಿಗಳ ಬಂಧನ ಆಗಿದೆ. ಕನ್ನಡ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಸಿ ಸುರಿದಿರ್ತಕ್ಕಂಥದ್ದು. ಈ ಘಟನೆಯಾಗಿ 24 ಗಂಟೆ ಒಳಗಡೆ ಆರೋಪಿಗಳನ್ನ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ನೀಡಿರೋದ್ರಿಂದ ಈಗ 3 ಜನ ಆರೋಪಿಗಳನ್ನ ಕೂಡ ಹಿಂಡಲ್ಗಾ ಜೈಲಿಗೆ ಬೆಳಗಾವಿ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ನಮ್ಮ ಕರ್ನಾಟಕದ ನೆಲ, ಜಲ, ಭಾಷೆ ಬಂದಾಗ ಯಾರು ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾವಾಗ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂತೋ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡ್ತು. ಆ ಮೂಲಕ ನಮ್ಮ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಧ್ವನಿ ಎತ್ತಿದ್ವಿ. ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದೆ ತಡ ಬೆಳಗಾವಿ ಪೊಲೀಸರು ಅಲರ್ಟ್ ಆದ್ರು. 24 ಗಂಟೆ ಒಳಗಡೆ ಆರೋಪಿಗಳನ್ನ ಬಂಧಿಸಿ ಈಗ ಹಿಂಡಲ್ಗಾ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಇದಾಗಲೇ ಬೇಕಾಗಿತ್ತು. ಯಾಕಂತಂದ್ರೆ ಬೆಳಗಾವಿಯಲ್ಲಿ ನೀವು ಕನ್ನಡಿಗರನ್ನ ಕೆಣಕಿದ್ರೆ ನಮ್ಮ 2ನೇ ರಾಜಧಾನಿ ಶ್ರುತಿ, ಅದು ಹೇಗೆ ಬಿಡಕ್ಕಾಗತ್ತೆ? ನಮ್ಮ ಬೆಳಗಾವಿಯಲ್ಲಿ ನೀವು ಕನ್ನಡಿಗರನ್ನ ಕೆಣಕಿದ್ರೆ ಕನ್ನಡಿಗರು ಖಂಡಿತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದಕ್ಕೆ ತಿರುಗೇಟು ಕೊಡ್ತಾರೆ ಅನ್ನೋಂಥದ್ದು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಕಿಚ್ಚು ವ್ಯಾಪಿಸ್ತಾ ಇದೆ. ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಅದೇ ರೀತಿಯಲ್ಲಿ ಡ್ರೈವರ್ಗೆ ಮಸಿ ಬಳಿಯಲಾಗಿದೆ. ಈ ಮೂಲಕ ಸ್ವಾಭಿಮಾನ ಕೆಣಕಿದ್ರೆ ಕನ್ನಡಿಗರು ಸುಮ್ಮನಿರೋಲ್ಲ ಅನ್ನೋ ಸಂದೇಶವನ್ನ ಕನ್ನಡಿಗರು ಸಾರಿದ್ದಾರೆ. ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಮಹಾರಾಷ್ಟ್ರದ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದ ಕಿಚ್ಚು ಕೋಟೆ ನಾಡು ಚಿತ್ರದುರ್ಗಕ್ಕೂ ವ್ಯಾಪಿಸಿದ್ದು, ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ತಡೆದು ಕರ್ನಾಟಕ ನವ ನಿರ್ಮಾಣ ಸೇನೆ ಆಕ್ರೋಶ ಹೊರಹಾಕಿದೆ. ಬೆಳಗಾವಿಯಲ್ಲಿ ಹಲ್ಲೆ, ಚಿತ್ರದುರ್ಗದಲ್ಲಿ ಕಿಡಿ. ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಮಸಿ. ಹೌದು, ಬೆಳಗಾವಿ ಘಟನೆಗೆ ರಾಜ್ಯಾದ್ಯಂತ ಆಕ್ರೋಶದ ಕಟ್ಟೆ ಒಡೆದಿದೆ. ಮರಾಠಿ ಪುಂಡರ ಗೂಂಡಾಗಿರಿಗೆ ಕನ್ನಡಿಗರು ನಿಗಿ ಕೆಂಡವಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಸಿಡಿದೆದ್ದಿದ್ದು, ಮಹಾರಾಷ್ಟ್ರದ ಬಸ್ ತಡೆದು ಬಸ್ ಹಾಗೂ ಡ್ರೈವರ್ಗೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆ ಎಚ್ಚರಿಕೆ. ಏನ್ ಮಾಡ್ತೀರಾ? ನಮ್ಮ ದುರದೃಷ್ಟಕರ ನಮ್ಮ 3 ಪಕ್ಷದ ರಾಜಕಾರಣಿಗಳು ಮತ ಬ್ಯಾಂಕಿನ ಓಲೈಕೆಗಾಗಿ ಇವತ್ತು ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡತನವನ್ನ ಬಲಿ ಕೊಡ್ತಾ ಇದಾರೆ ಅಂತೇಳಿ ಬಹಳಷ್ಟು ನೋವಾಗ್ತಾ ಇದೆ. ಇವತ್ತು ಸಾರಿಗೆ ಸಂಸ್ಥೆಗಳಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಇದೆ ಸರ್. ಸ್ವಚ್ಛತೆಯಿಂದ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು. ಇವತ್ತು ಕರ್ನಾಟಕ ಅಂತಂದ್ರೆ ಅಷ್ಟೊಂದು ಒಂದು ಹೆಸರುವಾಸಿ ಇರತಕ್ಕಂತಹ ಬಸ್ಸಿನ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಜೀವ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇವತ್ತು ನರಸತ್ತ ಸರ್ಕಾರ ಇದಕ್ಕೆ ಕಠಿಣವಾದಂತ ಕ್ರಮ ತಗೊಳ್ಬೇಕು ಸರ್. MES ನವರಿಂದ ನಿರಂತರ ಹಲ್ಲೆ. ಬೆಳಗಾವಿಯಲ್ಲಿ ಮಾಡೋ ಪುಂಡಾಟಿಕೆ ಮಾಡಿ ಹೋಗಿ ಮಹಾರಾಷ್ಟ್ರದೊಳಗಡೆ ಸೇರ್ಕೊಂಡ್ಬಿಡ್ತಾರೆ. ಇಲ್ಲೂ ಕೈಗೆ ಸಿಗಲ್ಲ, ಪೊಲೀಸ್ನವ್ರ ಕೈಗೆ ಸಿಗದಂಗೆ ಒಂದು ಪುಂಡಾಟಿಕೆ ಒಂದ್ಸಲಿ ಮಾಡಿದ್ರೆ 2 ತಿಂಗಳು 3 ತಿಂಗಳು ಅವ್ರು ಬೆಳಗಾವಿ ಕಡೆ ಮುಖ ಹಾಕಿ ಮಲಗಲ್ಲ.
ಮುಂಬೈ ನಗರಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಇಂಥ ದುಷ್ಟಕೂಟಗಳು ಇದನ್ನ ಸುಮಾರು ಸಲ ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ನವರು ಸಹ ಇಂಥವ್ರನ್ನ ಬಗ್ಬಡಿಬೇಕು. ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದ್ದು ನಾಡಿನೆಲ್ಲೆಡೆ ಆಕ್ರೋಶ ವ್ಯಕ್ತವಾಗುವ ಸಾಧ್ಯತೆ ಇದೆ. ಈ ಗಲಾಟೆ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ವೀರೇಶ್ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈ ಬೆಳಗಾವಿ ಭಾಗದಲ್ಲಿ ಇದು ಈ ರೀತಿ ಪುಂಡಾಟ ಮೆರೆಯೋದು, ಇಂಥ ಕೃತ್ಯಗಳನ್ನ ಎಸಗೋದು ಯಾವುದು ಕೂಡ ಹೊಸತೇನಲ್ಲ. ಪದೇ ಪದೇ ಬೆಳಗಾವಿ ಇಂಥ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ನಾವು ಗಮನಿಸಬೇಕಾಗಿರುವ ವಿಚಾರ ಏನ್ ಗೊತ್ತಾ, ರಾಜಕಾರಣಿಗಳು ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ ಅಂದಾಗ ಮಹಾರಾಷ್ಟ್ರದಲ್ಲಿ ಗಡಿ ಕಾಯೋದಕ್ಕೆ ಅಂತ ಸಚಿವರ ನೇಮಕ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕನ್ನಡಿಗರಿಂದ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿನ ಸರ್ಕಾರ ಕಟ್ಟೆಚ್ಚರ ವಹಿಸೋ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಸೈಲೆಂಟ್ ಆಗ್ತಾರೆ. ನಮ್ಮ ರಾಜ್ಯದ ನೆಲ ಜಲ ಭಾಷೆ ಬಂದಾಗ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಈ ರೀತಿ ಘಟನೆಗಳಾದಾಗ ಯಾರು ಕೂಡ ಮಾತಾಡಲ್ಲ. ಕಂಡಕ್ಟರ್ ಮೇಲೆ ಹಲ್ಲೆಗೆ ಈಗ ಕನ್ನಡ ಪರ ಸಂಘಟನೆಯವರು ಕಿಡಿಕಾರಿದ್ದಾರೆ. ನಿನ್ನೆಯಿಂದಲೂ ಕೂಡ ಹೋರಾಟ ಮಾಡಿದ್ರು. ಅವರ ಹೋರಾಟದ ಫಲವಾಗಿ 3 ಜನರ ಬಂಧನ ಆಗಿರೋದು. ಇವತ್ತು ಬೆಳಗಾವಿಯಲ್ಲಿ BTS KSRTC ಡ್ರೈವರ್ ಮೇಲೆ ಮತ್ತೆ ಕಂಡಕ್ಟರ್ ಮೇಲೆ ಮರಾಠಿ ಗುಂಡಗಳು ಹಲ್ಲೆ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುವುದ್ರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದ್ರೆ ಕನ್ನಡಿಗರು ಕಣ್ಮುಚ್ಚಿ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕೂಡಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ಗೂಂಡಾ ಶಕ್ತಿಗಳನ್ನ ಗೂಂಡಾ ಕಾಯ್ದೆಯಡಿ ಬಂಧನವನ್ನ ಮಾಡಬೇಕು. ನಮ್ಮ BTS ಅಥವಾ KSRTC ಬಸ್ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಕಟ್ಟಿ ಕೂತ್ಕೊಳ್ಳಲ್ಲ. ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ದಂಗೆ ಹೇಳ್ಬೇಕಾದ್ರೂ ಮುಂಚೆನೆ ಈ ಕೂಡಲೇ ಗುಂಡಗಳನ್ನ ಬಂಧಿಸಬೇಕು. ಮರಾಠಿ ಗುಂಡಗಳನ್ನ ಬಂಧಿಸೋದ್ರ ಮುಖಾಂತರ MES ಮತ್ತೆ ಏನು ಶಿವಸೇನೆ ಗುಂಡಗಳಿದ್ದಾರೆ ಅವ್ರನ್ನ ಗಡಿಪಾರು ಮಾಡ್ಬೇಕನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇಲ್ಲ ಬೆಳಗಾವಿ ಗಡಿ ಭಾಗಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಹಿರಿಯ ಅಧಿಕಾರಿಯೊಬ್ಬರು ಭೇಟಿ ಕೊಟ್ಟಾಗ ಮಹಾರಾಷ್ಟ್ರ ಬೆಂಬಲಿತ ಸಂಘಟನೆಗಳು ಅವ್ರಿಗೆ ಮನವಿ ಕೊಟ್ಟವು. ಗಡಿ ಭಾಗದಲ್ಲಿ ಮರಾಠಿಯಲ್ಲೂ ನಮ್ಮ ದಾಖಲೆ ಕೊಡಬೇಕು ಅಂಥೇಳಿ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಪ್ಪಿಕೊಂಡಾರ ಅಂಥೇಳಿ ಕೆಲವು ಮರಾಠಿ ಮಾಧ್ಯಮಗಳು ವರದಿ ಮಾಡಿದಾವೆ. ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಕನ್ನಡ ಹೋರಾಟಗಾರರು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ತೀವ್ರ ವಿರೋಧವನ್ನು ನಾವು ದಾಖಲಿಸಿದ್ವಿ, ಮನವಿನೂ ಕೊಟ್ಟಿದ್ದೇವೆ. ಯಾಕಂದ್ರೆ ಇದು ಭಾಳ ಸೂಕ್ಷ್ಮ ವಿಷಯ. ಕಳೆದ 50 ವರ್ಷಗಳಿಂದ ಅವರು ಇದನ್ನು ಮಾಡ್ಕೋತಾ ಬಂದಾರೆ. ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದನ್ನೇನಾದರೂ ಮರಾಠಿಯಲ್ಲಿ ದಾಖಲೆ ಕೊಡುವಂತೆ ಆದೇಶ ಮಾಡಿದರೆ ಭಾಳ ದೊಡ್ಡ ದುರಂತ ಅಂತ ಹೇಳಬಯಸ್ತಿದ್ದೀನಿ. ಈ ನಮ್ಮ ಭಾವನೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಯಾಕಂದ್ರೆ ಸೊಲ್ಲಾಪುರ ಜತ್ ಕೊಡಿದಾಗ ಪ್ರಸ್ತುತ 70% ಹೆಚ್ಚಿದ್ದ ಕನ್ನಡಿಗರಿಗೂ ಯಾವುದೇ ದಾಖಲೆಯನ್ನು ಮಹಾರಾಷ್ಟ್ರ ಸರ್ಕಾರ ಕನ್ನಡದಲ್ಲಿ ಕೊಡೋದಿಲ್ಲ. ನಾವೇನಂತೀವಿ, ಇಲ್ಲಿ ಮರಾಠಿಯಲ್ಲಿ ಕೊಡೋದಾದ್ರೆ ಅಲ್ಲಿ ಕನ್ನಡದಲ್ಲಿ ಕೊಡಬೇಕು. ಅದ್ರ ಮೇಲಾಗಿ ಇವರು 50-60 ವರ್ಷದಿಂದ ಬೆಳಗಾವಿಯಲ್ಲಿ ಇದ್ಕೊಂಡು ಕನ್ನಡ ಕಲಿಲಿಕ್ಕೆ ತಯಾರಿಲ್ಲ, ಕನ್ನಡ ಓದಕ್ಕೆ ತಯಾರಿಲ್ಲ. ಇನ್ನೂ ಇವರಿಗೆ ಅವರು ಕನ್ನಡವನ್ನು ಬರೋದಿಲ್ಲ, ನಾವು ಮರಾಠಿಯಾಗ ವ್ಯವಹಾರ ಮಾಡೋವಂಥ ಈ ಹಠಮಾರಿತನ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಪ್ರತಿ ಬೆಳಗಾವಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಒಂದು ಪತ್ರ ಕೊಟ್ಟಿದ್ದೀವಿ. ಏನು ಕೆಲ ದಿನಗಳಿಂದನೂ ಕೂಡ ಬೆಳಗಾವಿ ಒಳಗಡೆ ಕೇಂದ್ರದ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಕೆಲ ಹಿರಿಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿಯ ಬೆಳ್ಳನಿಕೆಯಷ್ಟಿರುವಂಥ ನಾಡದ್ರೋಹಿಗಳು ಅವರನ್ನು ಭೇಟಿಯಾಗಿ ಕರ್ನಾಟಕ ಸರ್ಕಾರದ ದಾಖಲೆ ಪತ್ರಗಳು ಮರಾಠಿ ಒಳಗಡೆ ಮರಾಠಿ ಭಾಷೆ ಒಳಗಡೆ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಇಲ್ಲಿಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅವರಿಗೆ ಮರಾಠಿ ಭಾಷೆ ಒಳಗಡೆ ಮರಾಠಿ ಭಾಷೆಗಳ ಒಳಗಡೆ ದಾಖಲೆ ಪತ್ರಗಳು ಕಡತಗಳನ್ನು ನಾವು ಕೊಡ್ತೀವಿ ಅಂಥೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂಥೇಳಿ ಎಲ್ಲ ಮರಾಠಿ ಪತ್ರಿಕೆಗಳಲ್ಲಿ ಜಾಹೀರಾಗಿದೆ. ಮರಾಠಿ ಪತ್ರಿಕೆಗಳು ಕೂಡ ಸಾಕಷ್ಟು ಅದನ್ನು ಪ್ರಚಾರವನ್ನು ಮಾಡಿದೆ. ಅದಕ್ಕಾಗಿ ಇವತ್ತು ನಾವು ಖಾಸಗಿಯೇತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾದಂಥ ಸಂದರ್ಭದೊಳಗಡೆ ಜಿಲ್ಲಾಧಿಕಾರಿಗಳು ಈ ವಿಚಾರದೊಳಗಡೆ ಇಲ್ಲ, ಕಾನೂನಾತ್ಮಕವಾದಂಥ ರೀತಿಯಿಂದ ನೋಡಿದ್ರೆ ಅವ್ರಿಗೆ ಮರಾಠಿ ಭಾಷೆ ಒಳಗಡೆ ದಾಖಲೆ ಪತ್ರಗಳನ್ನು ಕೊಡಬೇಕಾಗತ್ತೆ ಅಂತ